ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈ ಉರಿತು, ಏನು ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ. ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂತಿದ್ರೆ ಅದೇನು ಆಡಿಯೋ ಏನು ಕೊಡಿ ಹೋಗಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಕುಣಿಗಾಲಲ್ಲಿ ಮಟ್ಟೆ ಬಿಡ್ತಾರೆ. ನಾನು ಎಲ್ಲೂ ಪ್ರಸ್ತಾಪ ಮಾಡೋದು. ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸ್ರೂ ಹೇಳಲ್ಲ, ಯಾರು ಸವಾಸನೂ ಬೇಡ. ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ. ನಾವು ಯಾರು ಸವಾಸನೂ ಬೇಡ ಸರ್. ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಆದರೆ ಕಲೆ ಕುಗ್ಗಿಲ್ಲ ಸರ್. ಕಲೆ ಅದೇ ಕಲಾವಿದನಾಗಿ ಶಾರದೆ ಯಾವತ್ತೂ ಸಾಯಲ್ಲ, ಸಾವೇ ಇಲ್ಲ ಅದಕ್ಕೆ. ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ, ಎದಾಗಬೇಕು ಸರ್. ಯಾರು ಇಷ್ಟೆಲ್ಲ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರು ಸರ್? ಇದ್ದಾರೆ ಸರ್, ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಒಂದು ಸತಿ ತುಣಿದ ಮೇಲೆ ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು, ಮತ್ತು ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು, ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ. ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ, ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು, ಯಾರ್ಯಾರು ಬೈದ್ರು ತಪ್ಪಲ್ಲ. ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈ ಉರಿತು, ಏನು ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ. ಅನ್ನಿಸ್ದಾಗ ಅವರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ. ನನಗೆ ಯಾರ್ಯಾರು ಬೈದವ್ರೆ, ಏನೇನು ಅಂದಿದ್ದಾರೆ, ಎಲ್ಲರೂ ಕನ್ನಡಿಗರೇ ಅಂದವ್ರೆ, ಬೇರೆ ಭಾಷೆಯವರೇನು ಅಂದಿಲ್ಲ. ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕ್ಬೇಕು ಸಾಯಿಸ್ಬೇಕು ಅಂತ ಯಾರೂ ಅಂದಿಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು 2025 ಐತಲ್ವ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು, ಯಾರು ಸವಾಸ ಮಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ಗೊತ್ತಿಲ್ಲ. ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ, ಏನು ಚಿಕ್ಕದಲ್ಲ. ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯಿ ಅಂತಿದೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ. ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂದರು. ಅದು ಯಾರು ಜೈಲಿಗೆ ಬಂದಮೇಲೆ ಆಡಿಯೋ ಬಂದಿದ್ದು? ಹ್ಞೂ ಸರ್, ಅದೇ. ಹಾಗಾದ್ರೆ ನಿಮ್ಗೆ ಜೈಲಿಗೆ ಬಂದಮೇಲೆ ಫೋನ್ ಮಾಡಿದ್ರಾ? ಇಲ್ಲ ಮುಂಚೆನೇ ಒಂದು ಹೇಳಿದ್ರು, ಇಂಟ್ ಕೊಟ್ಟಿದ್ರು 3 ಜನ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರು, ಅದೇನು ಆಡಿಯೋ ಏನು ಕೊಡಿ ಹೋಗಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ. ಅದು ಏನಾನ ಬೇರೆ ಆಯಿತು ನನಗೆ. ಸರ್ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಬರ್ತೀನಿ, ಕುಣಿಗಾಲಲ್ಲಿ ಮಟ್ಟೆ ಹೊಡಿತಾರೆ 4. ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಮಟ್ಟೆ ಹೊಡಿತಾರೆ, ಅದು ಸುಮ್ಮನೆ ಅದೇ. ನಾನು ಟರ್ನ್ ಹೊಡ್ಕೊಂಡು ಕುಣಿಗಲ್ ಏನು ಬರುತ್ತೆ ಮಾಡಿ ರೋಡಲ್ಲಿ ಹೆವಿ 140 ಹೊಡ್ಕೊಂಡು ಹೊಂಟೆ. ನಾನು ಅದು ಸುಮ್ಮನೆ ಅದೇ, ನಾನು ಏನೂ ಮಾತಾಡಿಲ್ಲ. ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್. ಇದೆಲ್ಲ ಏನೋ ಒಂದು ದೊಡ್ಡ ಗೊತ್ತಿಲ್ಲ ಸರ್. ಏನು ಪ್ರಮೋಷನ್ ನೋಡಿ, ಹಾಸನದಲ್ಲಿ ಪ್ರಮೋಷನ್ ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು. ಮನು, ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡ್ಯಾರ. ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಾಕ್ಕೆ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯಿತು. ಇಲ್ಲ ಆಯಿತು. ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ನಮಗೆ ಜೈಲ್ ಮುಖ ನೋಡಿದವನಲ್ಲ, ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ, ಫಸ್ಟ್ ಹೋಗಿ ಮೀಟ್ ಮಾಡ್ಬೇಕು, ಏನೋ ಫುಲ್ಲು ಸೈಡ್ ಗದ್ದೆನ ಊದ್ಕೊಂಡಿದ್ದೆ 10 ಅಂತ ಫೋನ್ ಮಾಡಿದರು. ನಾನು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲೇ ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡಿಸಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.